ಒಂದು ಲವ್ ಸ್ಟೋರಿ ಇದೆ, ಭಾವನಾತ್ಮಕವಾಗಿ ಕಾಡುತ್ತೆ ಅಂತ ಆಲ್ರೆಡಿ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ, ಹಾಡುಗಳನ್ನು ಕೆಲವು ದೃಶ್ಯಗಳನ್ನು ನೋಡಿದಾಗ ನಮಗೂ ಕೂಡ ಅನಿಸಿದೆ ಸರ್. ನಿಮಗೆ ಲವ್ ಆಗಿದ್ದು, ಲವ್ವರು ಸೀರಿಯಸ್ ಆಗಿ ಲವ್ ಮಾಡಿದ್ದು, ಬ್ರೇಕಪ್ಪು ಅಥವಾ ಈಗ ಪ್ರೆಸೆಂಟ್ ಒನ್ ಟೈಮ್ಗೆ ಫೀಲ್ ಆಗಿಬಿಟ್ಟು ನಾನು ಗರ್ಲ್ ಫ್ರೆಂಡ್ ಮಾಡ್ಕೊಳ್ಬೇಕು, ಲವ್ವಲ್ಲಿ ಬೀಳಬೇಕು ಅಂತ ನನಗೂ ಆಸೆ ಬಂತು. ಟ್ರೈ ಮಾಡಿದೆ, ಬಟ್ ಎಲ್ಲೋ ಒಂದು ಕಡೆ ನನಗೆ ತುಂಬ ಎಕ್ಸ್ಟ್ರೀಮ್ ಯಾವುದೇ ಒಂದು ವಿಚಾರದಲ್ಲಿ, ಅದಕ್ಕೆ ಬ್ಯಾಡ್ ಹ್ಯಾಬಿಟ್ಸ್ ನಾನು ಹೋಗಲ್ಲ, ಅವಾಯ್ಡ್ ಮಾಡ್ತೀನಿ. ಲವ್ ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಲ್ಲ, ಲವ್ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ಬೇರೆ. ಯಾವುದೇ ವಿಚಾರನೂ ಕೂಡ ಅದ್ರ ಹೊರಗಡೆ ಹೋಗೋದಕ್ಕೆ ನಾನು ಸ್ವಲ್ಪ ಹೆದರ್ತೀನಿ. ನಾನು ತುಂಬಾ ಎಕ್ಸ್ಟ್ರೀಮ್ ಓವರ್ ಆಗಿ ಮಾಡ್ಬಿಡ್ತೀನಿ, ಯಾರ್ದು ಮಾತು ಕೇಳಲ್ಲ ಆವಾಗ. ಸೊ ಹಂಗಿದ್ದಾಗ ನನಗೆ ಎಲ್ಲೋ ಒಂದ್ ಕಡೆ ನನ್ನ ಗುರಿನ ನಾನು ಅಂದ್ರೆ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀನಿ. ನಾನು ಐ ಥಿಂಕ್ ನಾನು ಇದಕ್ಕೆ ಹೋಗಬಾರ್ದು. ಒಂದ್ಸತಿ ನನಗೆ ಏನು ಬೇಕು ಅಂತ ಅಚೀವ್ ಮಾಡಿದ್ರೆ ಎಲ್ಲ ಕೂಡು ಬರುತ್ತೆ. ಆಮೇಲೆ ನಾವು ಲವ್ ಮಾಡಬೇಕು ಅಂತ ಯಾವತ್ತೂ ಅದ್ರ ಹಿಂದೆ ಹೋಗಬಾರ್ದು. ಅದು ತಾನಕ್ಕೆ ಅದು ಆ ಟೈಮ್ಗೆ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದು ಆಗಬೇಕು. ದಟ್ ಇಸ್ ಕಾಲ್ಡ್, ಐ ಫೀಲ್ ಇಟ್ ಇಸ್ ಕಾಲ್ಡ್ ಲವ್. ಅದು ಇನ್ನೊಂದು ನಾವೇ ಹುಡ್ಬಿಟ್ಟು ಹೋಗಿ ಮಾಡ್ತೀವಿ ಅಂದರೆ ಇದರ ಲಸ್ಟ್ ಈ ಥರ ಇನ್ಫ್ಯಾಚುಯೇಷನ್ ಅಂತ ಹೇಳ್ಬೋದು.